ಸೊ ಹಾಗಾಗಿನೇ ಈಗ ಬೆಂಗಳೂರಿನಲ್ಲಿ ಗುಂಡಿ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಗುಂಡಿ ವಿರುದ್ಧ ಸಮರ ಸಾರಿ ಪ್ರಯೋಜನ ಇಲ್ಲ. ಗುಂಡಿಗಳನ್ನ ಯಾರು ಮುಚ್ಚಿಲ್ಲೋ ಅವರ ವಿರುದ್ಧ ಸಮರವನ್ನ ಸಾರಬೇಕಾಗಿದೆ. ರಸ್ತೆಯಲ್ಲಿನ ಗುಂಡಿಗಳಿಗೆ ಪೂಜಾ ಕೈಂಕರ್ಯವನ್ನ ಮಾಡುತ್ತಾ ಇದ್ದಾರೆ. ಗರುಡ ಮಾಲ್ ಬಳಿ ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬಿಬಿಎಂಪಿಗೆ ಗುಂಡಿ ಕಾಣ್ತಾ ಇಲ್ವಾ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದನ್ನ ನಾವು ನಮಸ್ಕಾರ. ಇವತ್ತು ನಾವು ಮಾರ್ಕಮ್ ರೋಡ್ ಅಲ್ಲಿರುವ ಗರುಡ ಮಾಲ್ ನ ಮುಂಭಾಗದಲ್ಲಿದ್ದೀವಿ. ಇದು ಗರುಡ ಮಾಲ್. ಎಕ್ಸ್ಟ್ರೀಮ್ಲಿ ಸಾರಿ, ಕಂಡ್ಕಂಡಲ್ಲೆಲ್ಲ ಪೂಜಾ ಕೈಂಕರ್ಯವನ್ನ ಮಾಡೋ ಹಂಗಿಲ್ಲ. ಹಂಗೆ ಏನ್ ಅನ್ಕೊಂಡಿರ, ಜೋಕ್ ಅನ್ಕೊಂಡಿದ್ದೀರ ಪೂಜಾ ಮಾಡೋದನ್ನ? ನೀವು ರಾಜಕೀಯವಾಗಿ ನಿಮ್ಮ ಹೋರಾಟವನ್ನ ಮಾಡ್ತಾ ಇದ್ರೆ ಕರೆಕ್ಟು. ಅಲ್ಲಿ ಹೋಗ್ಬಿಟ್ಟು ಪೂಜಾ ಕೈಂಕರ್ಯ ಅಂದರೆ ಪೂಜೆಗೆ ಯಾವ್ದು ಬೆಲೆ ಇಲ್ವಾ? ನಿಮ್ಮ ಪ್ರತಿಭಟನೆಗೆಲ್ಲ ಪೂಜೆಯನ್ನು ಬಳಕೆ ಮಾಡಬೇಕು. ಐ ಆಮ್ ವೆರಿ ಸಾರಿ ಆಮ್ ಆದ್ಮಿ ಪಕ್ಷದವರಿಗೆ. ಅದಕ್ಕೊಂದು ಗೌರವ ಇದೆ. ಅದನ್ನ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು ಪೂಜೆಯನ್ನು. ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬಿಟ್ರೆ ಪೂಜೆ ಮಹತ್ವ ಏನು ಉಳಿತು? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಮ್ ಆದ್ಮಿ ಪಾರ್ಟಿಯವ್ರು ಮಾಡಿರುವಂಥದ್ದು. ನಿಮ್ಮ ಉದ್ದೇಶ ಕರೆಕ್ಟಾಗಿದೆ. ನಿಮ್ಮ ಉದ್ದೇಶ ಗುಂಡಿಯ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ತೋರಿಸಬೇಕಾಗಿದೆ. ಅದಕ್ಕೆ ಬೇರೆ ಮಾರ್ಗಗಳಿದೆ. ಯಾವುದೋ ಒಂದು ಧರ್ಮದವ್ರು ಪಾಲನೆ ಮಾಡುವಂಥದ್ದು ಪೂಜೆಯನ್ನು ಹೋಗ್ಬಿಟ್ಟು ನೀವು ನಡೋ ರಸ್ತೆಯಲ್ಲಿ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರೆ ವಾಟ್ ನಾನ್ ಸೆನ್ಸ್. ಹೋರಾಟ ಬೇರೆ ರೀತಿಯಲ್ಲಿ ಮಾಡಿರಿ, ಇಂಥವೆಲ್ಲ ತರಕ್ಕೆ ಹೋಗಬೇಡಿ.